ಮಳೆ ಬರ್ತಿಲ್ಲ ಅಂತ ರಾಜ್ಯದ ಉದ್ದಗಲಕ್ಕೂ ರೈತರು ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಮಾತ್ರ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದೇ ಮಳೆಗೆ ರಾಜ್ಯದ ನದಿಗಳು ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದ ರೈತರು ಖುಷಿಯಾಗಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. 90,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರೋದ್ರಿಂದ ಪ್ರವಾಹದ ಭೀತಿ ರೈತರಲ್ಲಿ ಆತಂಕ ಮೂಡಿಸಿದೆ. ಬ್ರಿಡ್ಜ್ ಕಾಮಗಾರಿ ಸುಮಾರು 10 ವರ್ಷಗಳಿಂದ ಆಮೆಗತಿಯಾಗಿ ನಡೆಯಾಕತೈತ್ರಿ. ಕೃಷ್ಣೆಯ ಒಡಲಿನಲ್ಲಿ ಕಣ್ಮರೆಯಾದ ಸೇತುವೆ, ನದಿ ನೀರಲ್ಲೇ ಮುಳುಗಿರೋ ಬೆಳೆ, ದೇಗುಲಕ್ಕೂ ಗಂಡಾಂತರ ಎದುರಾಗಿದೆ. ಊರುಗಳ ಸಂಪರ್ಕವೇ ಬಂದಾಗಿದೆ. ಮಹಾರಾಷ್ಟ್ರದಲ್ಲಿನ ಮಳೆಗೆ ಕೃಷ್ಣಾ ನದಿ ಮತ್ತೆ ಅಪಾಯದ ಮಟ್ಟ ಮೀರಿದ್ದು ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಮಹಾಮಳೆ ಅಬ್ಬರ 1, ಕೃಷ್ಣೆ ಒಡಲಿಗೆ 90,000 ಕ್ಯೂಸೆಕ್ ನೀರು, ಪ್ರವಾಹ ಆತಂಕ. ರಾಜ್ಯದಲ್ಲಿ ಮಳೆ ಇಲ್ಲ ಅಂತಿದ್ರೆ ನೆರೆಯ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆರಾಯ ಹುಚ್ಚೆದ್ದು ಸುರಿಯುತ್ತಿದ್ದಾನೆ. ಅದೇ ಮಳೆ ರಾಜ್ಯಕ್ಕೆ ವರದಾನವಾಗಿದ್ದು ಕೃಷ್ಣಾ ನದಿ ಮತ್ತೆ ಅಪಾಯದ ಮಟ್ಟ ಮೀರಿದೆ. ನೀರಿನ ಮಟ್ಟ ಬರೋಬ್ಬರಿ 90,000 ಕ್ಯೂಸೆಕ್ ತಲುಪಿದೆ. ನೀರಿನ ಮಟ್ಟ 1 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನಲ್ಲಿ ಪ್ರವಾಹ ಎದುರಾಗಲಿದೆ. ಮಹಾಮಳೆ ಅಬ್ಬರ 2, ಕೃಷ್ಣೆಯ ಒಡಲು ಸೇರಿದ 8 ಸೇತುವೆ. ಕೃಷ್ಣೆಯ ಜೊತೆ ದೂದ್ಗಂಗಾ, ವೇದಗಂಗಾ ನದಿಗಳು ಕೂಡ ಅಬ್ಬರಿಸ್ತಿವೆ. ಇದೇ ಅಬ್ಬರಕ್ಕೆ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 8 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಕರದಗ, ಭೋಜ ಸೇತುವೆ ಮುಳುಗಡೆಯಾಗಿದ್ದು ಧಾರವಾಡ, ಕಣ್ಣೂರು ಸೇತುವೆ ಕೂಡ ನದಿ ಒಡಲು ಸೇರಿದೆ. ಇದರ ಜೊತೆ ಅಕ್ಕೋಳ, ಸಿದ್ನಾಳ, ಯಡೂರು, ಕಲ್ಲೋಳ, ಮಲಿಕವಾಡ, ದತ್ತವಾಡ ಸೇತುವೆಗಳು ಕೂಡ ನೀರಲ್ಲೇ ಮರೆಯಾಗಿವೆ. ಇನ್ನು ಜತ್ರಾಟ್, ಭೀವಶಿ, ಭೋಜವಾಡಿ, ಕೊನ್ನೂರ, ಮಾಂಜರಿ, ಭಾವನ ಸೌಂದತ್ತಿ ಸೇತುವೆ ಸೇರಿದಂತೆ ಒಟ್ಟು 8 ಸೇತುವೆಗಳು ಮುಳುಗಡೆಯಾಗಿದ್ದು 16 ಗ್ರಾಮಗಳ ನೇರ ಸಂಪರ್ಕ ಬಂದಾಗಿದೆ. ಮಹಾಮಳೆ ಅಬ್ಬರ 3, ಉಕ್ಕಿದ ನದಿ, ಕಬ್ಬು, ಜೋಳ ನದಿ ಪಾಲು. ಇನ್ನು ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕುಗಳಲ್ಲಿ ಕೃಷ್ಣಾ ನದಿ ವಿಶಾಲವಾಗಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿ ಬೆಳೆದಿದ್ದ ಕಬ್ಬು, ಜೋಳದ ಬೆಳೆಗಳು ನದಿಯ ಒಡಲು ಸೇರಿವೆ. ಮಹಾಮಳೆ ಅಬ್ಬರ 4, ದತ್ತಮಂದಿರ ಸುತ್ತುವರೆದ ಕೃಷ್ಣೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಇರೋ ದತ್ತ ಮಂದಿರದ ಕೆಳಗೆ ನೀರು ನುಗ್ಗಿದ್ದು ನದಿ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಾದ್ರೆ ದೇಗುಲವೇ ಮುಳುಗಡೆಯಾಗಲಿದೆ. ಈ ಕಲ್ಲೋಳ ಬ್ಯಾರೇಜ್ ಹತ್ರ ಇರುವಂಥ ದತ್ತ ಮಂದಿರ ಕೆಳ ಹಂತ ಎಲ್ಲ ಮುಳುಗಡೆ ಆಗಿ ಹೋಗಿದೆ. ಜಿಲ್ಲಾ ಅಧಿಕಾರಿಗಳು ಮತ್ತು ಈ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಯಾವುದೇ ರೀತಿಯ ಪ್ರವಾಹದಿಂದ ಹಾನಿ ಆಗಬಾರ್ದು, ಈ ರೀತಿ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಕ್ರಮ ತಗೊಂಡು ಪ್ರತಿನಿತ್ಯ ಅಂದ್ರೂ ಈಗೇನು ಕೃಷ್ಣಾ ನದಿಗೆ ಸುಮಾರು ಒಂದು 90,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರೋದ್ರಿಂದ ಪ್ರವಾಹದ ಭೀತಿ ರೈತರಲ್ಲಿ ಆತಂಕ ಮೂಡಿಸಿದೆ. ಮಹಾಮಳೆ ಅಬ್ಬರ 5, ಕೃಷ್ಣೆ ಭೋರ್ಗರೆತ, ಬೋಟ್ ಪಯಣ ಬಂದ್. ಬೆಳಗಾವಿ ಜಿಲ್ಲೆಯನ್ನ ದಾಟಿ ಬಾಗಲಕೋಟೆಗೆ ಕಾಲಿಟ್ಟಿರೋ ಕೃಷ್ಣೆ ಇಲ್ಲೂ ಅವಾಂತರ ಸೃಷ್ಟಿಸಿದಾಳೆ. ನದಿಯಲ್ಲಿ ನೀರಿನ ಮಟ್ಟ 90,000 ಕ್ಯೂಸೆಕ್ ದಾಟಿರೋದ್ರಿಂದ ರಬಕವಿ, ಮಹಿಷವಾಡಿಗೆ ನಡುವಿನ ಬೋಟ್ ಪ್ರಯಾಣ ಬಂದ್ ಮಾಡಲಾಗಿದೆ. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಅದರ ಒಂದು ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಸಹಜವಾಗಿ ಈ ನದಿಯನ್ನು ದಾಟಬೇಕಂತಂದರೆ ಮಹಿಷವಾಡಿಗಿಂದ ರಬಕವಿ ಬರಬೇಕಾದ್ರೆ ಆಯಿತು ಮತ್ತು ರಬಕವಿಯಿಂದ ಮಹಿಷವಾಡಿಗೆ ಹೋಗ್ಬೇಕಂತ ಜನರು ಆ ಒಂದು ಬೋಟ್ ಮೂಲಕನ ಸಂಚಾರ ಮಾಡ್ತಾ ಇದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ನದಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮತ್ತು ಫೋರ್ಸ್ ಜಾಸ್ತಿ ಆಗಿರೋದ್ರಿಂದ ಯಾವುದಾದ್ರೂ ಏನಾದರೂ ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅದನ್ನು ಸುರಕ್ಷತಾ ದೃಷ್ಟಿಯಿಂದ ಅದನ್ನು ಒಂದು ಬೋಟಿನ ಪ್ರಯಾಣಕ್ಕೆ ಈಗಾಗಲೇ ಅದನ್ನು ಬಂದ್ ಮಾಡಿರುವಂಥದ್ದು. ಬೋಟ್ ಸಂಚಾರ ಬಂದ್ ಆಗಿರೋದ್ರಿಂದ ಅಕ್ಕಪಕ್ಕದ ಗ್ರಾಮಗಳ ಜನರಿಗೆ ತೊಂದರೆಯಾಗಿದೆ. ವಿಷಯ ಏನು ಅಂದ್ರೆ ರಬಕವಿ ಸಂಪರ್ಕಿಸಲು ಇಲ್ಲೊಂದು ಸೇತುವೆ ನಿರ್ಮಾಣವಾಗ್ತಿದೆ. ಆದರೆ 10 ವರ್ಷವಾದ್ರೂ ಕಾಮಗಾರಿ ಮುಗಿಯುತ್ತಿಲ್ಲ. ನದಿ ವೇಗವಾಗಿ ಹರಿದ್ರಿಂದ ಬೋಟ ಬಂದ್ ಐತ್ರಿ ಕಂಪ್ಲೀಟ್. ಅದಕ್ಕಾಗಿ ಇಲ್ಲಿ ರೈತರಿಗೆ ಏನು ಸಂಕಷ್ಟ ಆಗೈತಪ್ಪ ಅಂತಂದ್ರೆ ಆಚೆ ಕಡೆ ಹಳ್ಳಿಗಳಿಂದ ವ್ಯಾಪಾರಕ್ಕೆ ನಗರಕ್ಕೆ ಬರ್ಬೇಕಂದ್ರೆ ಈ ಕಡೆ ಅವಳಿ ನಗರ ಅಂತ ರಬಕೈ ಬನಟ್ಟಿ ವ್ಯಾಪಾರಕ್ಕೆ ಬರ್ಬೇಕಂದ್ರೆ ತೊಂದರೆ ಆಗಕತ್ತೈತಿ ರೀ. ಮುಂದೆ ಅದಕ್ಕೆ ಬ್ರಿಡ್ಜ್ ಕಾಮಗಾರಿ ಸುಮಾರು 10 ವರ್ಷಗಳಿಂದ ಕೆಲಸ ಸ್ಟಾರ್ಟ್ ಆಗೈತಿ. ಆದ್ರೆ ಅದು ಆಮೆಗತಿಯಾಗಿ ನಡೆಯಾಕತೈತಿ ರೀ. ರಾಜ್ಯದಲ್ಲಿ ಮಳೆ ಇಲ್ಲದಿದ್ರೂ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆಯಿಂದಾಗಿ ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಇದರಿಂದ ನದಿ ಪಾತ್ರದ ರೈತರು ಖುಷಿಯಾಗಿದ್ದಾರೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ರವಿಮೋಖಿ, TV9 ಬಾಗಲಕೋಟೆ.